ರಂಜಾನಿನಲ್ಲಿ ಗಾಜಾಕ್ಕೆ ಆಹಾರ ಪೂರೈಕೆಯನ್ನು ತಡೆಯುವ ಮೂಲಕ ಇಸ್ರೇಲ್ ಕ್ರೌರ್ಯದ ಚರಮಸೀಮೆಯನ್ನು ತಲುಪಿದೆ. ಇದಕ್ಕೆ ಇಸ್ರೇಲ್ ಮತ್ತು ಅಮೆರಿಕದ ಧಮ್ಕಿ ನೀತಿಯೇ ಕಾರಣ. ಮೊದಲ ಹಂತದ ಕದನ ವಿರಾಮ ಒಪ್ಪಂದ ಮಾರ್ಚ್ 1ರಂದು ಮುಕ್ತಾಯ ಕಂಡಿತ್ತು. ಆದರೆ ದ್ವಿತೀಯ ಹಂತದ ಕದನ ವಿರಾಮ ಒಪ್ಪಂದದ ಮಾತುಕತೆಯನ್ನು ಇಸ್ರೇಲ್ ಈವರೆಗೆ ಮುಂದೂಡಿಕೊಂಡೇ ಬಂದಿತ್ತು. ಮಾತ್ರ ಅಲ್ಲ, ಇದೀಗ ಏಪ್ರಿಲ್ 20ರವರೆಗೆ ಈ ಮೊದಲಿನ ಕದನ ವಿರಾಮ ಒಪ್ಪಂದವನ್ನು ವಿಸ್ತರಿಸಬೇಕು ಎಂದು ಅಮೆರಿಕ ಹೇಳಿದ್ದು ಅದನ್ನು ಇಸ್ರೇಲ್ ಒಪ್ಪಿಕೊಂಡಿದೆ. ಈ ಪ್ರಸ್ತಾಪದ ಪ್ರಕಾರ ಹಮಾಸ್ ತನ್ನ ಒತ್ತೆ ಸೆರೆಯಲ್ಲಿರುವ 50% ಒತ್ತೆಯಾಳುಗಳನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು, ಉಳಿದವರನ್ನ ಶಾಶ್ವತ ಕದನ ವಿರಾಮ ಒಪ್ಪಂದ ಏರ್ಪಟ್ಟ ಬಳಿಕ ಬಿಡುಗಡೆಗೊಳಿಸಬೇಕು ಎಂದು ಪ್ರಸ್ತಾಪದಲ್ಲಿ ಹೇಳಲಾಗಿದೆ. ಆದರೆ ಯುದ್ಧವನ್ನು ಅಂತ್ಯಗೊಳಿಸುವ ಬಗ್ಗೆ ಈ ಪ್ರಸ್ತಾಪದಲ್ಲಿ ಯಾವ ಸೂಚನೆಯೂ ಇಲ್ಲ. ಮಾತ್ರ ಅಲ್ಲ, ಗಾಜಾದ ಮೇಲೆ ಮತ್ತೊಮ್ಮೆ ದಾಳಿ ನಡೆಸದೇ ಇರುವ ಬಗ್ಗೆಯೂ ಯಾವುದೇ ಪ್ರಸ್ತಾಪ ಇಲ್ಲ. ಇದು ಮೊದಲ ಹಂತದ ಕದನ ವಿರಾಮ ಒಪ್ಪಂದದ ಪೂರ್ಣ ಉಲ್ಲಂಘನೆ ಎಂದು ಹಮಾಸ್ ಹೇಳಿದೆ. ಹಮಾಸ್ ಯಾವಾಗ ಇದನ್ನು ವಿರೋಧಿಸಿತೋ ಗಾಜಾಕ್ಕೆ ಎಲ್ಲ ಮಾನವೀಯ ನೆರವು ಮತ್ತು ಆಹಾರ ಸರಬರಾಜುಗಳನ್ನು ಇಸ್ರೇಲ್ ತಡೆ ಹಿಡಿದಿದೆ. ಇದು ಬ್ಲಾಕ್ಮೇಲ್ ತಂತ್ರ ಮತ್ತು ಯುದ್ಧಾಪರಾಧ ಎಂದು ಹಮಾಸ್ ದೂರಿದೆ. ನಾವು ಒಪ್ಪಂದಕ್ಕೆ ಬದ್ಧವಾಗಿದ್ದೇವೆ ಮತ್ತು ಎರಡನೇ ಹಂತದ ಮಾತುಕತೆಯನ್ನು ಆರಂಭಿಸುವುದೊಂದೇ ಒತ್ತೆಯಾಳುಗಳನ್ನು ಮರಳಿ ಪಡೆಯಲು ಇರುವ ಏಕೈಕ ಮಾರ್ಗವಾಗಿದೆ. ಅದರ ಬದಲು ಮಾತುಕತೆಯನ್ನು ಆರಂಭಿಸದೆಯೇ ಧಮ್ಕಿಯ ರೂಪದಲ್ಲಿ ಪ್ರಸ್ತಾಪವನ್ನು ಮುಂದಿಡುವುದು ಕ್ರೌರ್ಯ ಎಂದು ಹಮಾಸ್ ಹೇಳಿದೆ. ಇದೇ ವೇಳೆ ಇಸ್ರೇಲ್ ನಡೆಯನ್ನ ಮಧ್ಯಸ್ಥಿಕೆದಾರರಾಗಿರುವ ಕತಾರ್ ಮತ್ತು ಈಜಿಪ್ಟ್ ಕೂಡ ವಿರೋಧಿಸಿದೆ. ಈ ಪ್ರಸ್ತಾಪ ಸ್ವೀಕಾರಾರ್ಹವಲ್ಲ ಎಂದು ಎರಡೂ ರಾಷ್ಟ್ರಗಳು ಹೇಳಿವೆ. ಪ್ರಥಮ ಹಂತದ ಕದನ ವಿರಾಮ ಒಪ್ಪಂದದಂತೆ ಈಗಾಗಲೇ 33 ಇಸ್ರೇಲ್ ಒತ್ತೆಯಾಳುಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಿದೆ. ಮಾತ್ರ ಅಲ್ಲ, ಸಾವಿರಾರು ಮಂದಿ ಉತ್ತರ ಗಾಜಾದ ತಮ್ಮ ಮನೆಗಳಿಗೆ ಹಿಂತಿರುಗಿದ್ದಾರೆ ಮತ್ತು ಇಸ್ರೇಲ್ ಪಡೆಗಳು ಬಫರ್ ವಲಯಕ್ಕೆ ಹಿಂದೆ ಸರಿದಿವೆ. ಆದರೆ ಇದೀಗ ವಾಹನಗಳನ್ನು ತಡೆಗಟ್ಟುವ ಮೂಲಕ ಮತ್ತೆ ಹಸಿವಿಗೆ ದೂಡಿ ಗಾಜಾದ ಜನರನ್ನ ಅಸಹಾಯಕರನ್ನಾಗಿ ಮಾಡುವ ತಂತ್ರಕ್ಕೆ ಇಸ್ರೇಲ್ ಹೊರಟಿದೆ ಎಂದು ಹಮಾಸ್ ಹೇಳಿದೆ. ಹಸಿವನ್ನ ಯುದ್ಧ ತಂತ್ರವಾಗಿ ಈಗಾಗಲೇ ಬಳಸಿರುವ ಇಸ್ರೇಲ್ ಇದೀಗ ರಂಜಾನ್ನ ಸಮಯದಲ್ಲಿ ಮತ್ತೆ ಗಾಜಾದ ಮಂದಿಯನ್ನು ಹಸಿವಿಗೆ ದೂಡಲು ಮುಂದಾಗಿರುವುದು ಅದರ ಬರ್ಬರ ಮನಸ್ಥಿತಿಗೆ ಸಾಕ್ಷಿ ಎಂದು ಹೇಳಲಾಗುತ್ತಿದೆ. ಆದರೆ ತಾನು ಈ ಒತ್ತಡಕ್ಕೆ ಬಗ್ಗಲ್ಲ ಎಂದು ಹಮಾಸ್ ಹೇಳಿದೆ. ಇದೇ ವೇಳೆ ಕದನ ವಿರಾಮ ಒಪ್ಪಂದದ ಮಾತುಕತೆಯನ್ನು ಮುಂದುವರಿಸುವಂತೆ ಆಗ್ರಹಿಸಿ ಇಸ್ರೇಲ್ನಲ್ಲಿ ಬೃಹತ್ ಜಾಥಾ ನಡೆದಿದ್ದು, ಇದು ಪ್ರಧಾನಿ ನೇತನ್ಯಾಹು ಅವರಿಗೆ ಹಿನ್ನಡೆಯಾಗಿದೆ ಎಂದು ಹೇಳಲಾಗಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನು ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.